ಹಾಯ್ ಫ್ರೆಂಡ್ಸ್, ಹೇಗಿರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂದರೆ ಏನು, ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ, ಯಾವ ಕಾರಣಗಳಿಂದ ಈ ಒಂದು ಸಮಸ್ಯೆ ಕಾಣಿಸ್ಕೊಳುತ್ತೆ, ಯಾವೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂದರೆ ನಿಮ್ಮ ಗರ್ಭಕೋಶದ ಒಳಪದರವು ಕೆಲವು ಕಾರಣಗಳಿಂದ ಅಗತ್ಯಕ್ಕಿಂತ ಜಾಸ್ತಿಯಾಗಿ ದಪ್ಪವಾಗಿ ಬೆಳೆಯುವಂಥದ್ದು. ಸಾಮಾನ್ಯವಾಗಿ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ಪ್ರತಿ ಹಂತದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಲೈಕ್ ನಿಮಗೆ ಪೀರಿಯಡ್ ಬರೋಕ್ಕಿಂತ ಮುಂಚೆ ಇರ್ಬೋದು, ಪೀರಿಯಡ್ನ ಸಮಯದಲ್ಲಿರ್ಬೋದು, ಅಥವಾ ಓವ್ಯುಲೇಷನ್ ಸಮಯದಲ್ಲಿ, ಓವ್ಯುಲೇಷನ್ ಆದ ನಂತರ, ಅಥವಾ ಪೀರಿಯಡ್ ಬರೋಕ್ಕಿಂತ ಮುಂಚೆ, ಈ ರೀತಿ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ನಲ್ಲಿ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಹೀಗೆ ಪ್ರತಿ ಹಂತದಲ್ಲೂ ಕೂಡ ಇಂತಿಷ್ಟೇ ಥಿಕ್ನೆಸ್ ಇರಬೇಕಂತ ಇರುತ್ತೆ. ತುಂಬ ಕಡಿಮೆನೂ ಆಗಬಾರ್ದು, ಈ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ತುಂಬ ಜಾಸ್ತಿನೂ ಆಗಬಾರ್ದು. ಸಾಮಾನ್ಯವಾಗಿ ಈ ಒಂದು ಎಂಡೋಮೆಟ್ರಿಯಂ ಅಂದರೆ ಗರ್ಭಕೋಶದ ಒಳಪದರವು ಪ್ರತಿ ತಿಂಗಳು ಪೀರಿಯಡ್ನ ರೂಪದಲ್ಲಿ ಶೆಡ್ ಆಗಿ ಹೊರಗಡೆ ಬರುವಂಥದ್ದು. ಒಂದು ವೇಳೆ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಈ ಗರ್ಭಕೋಶದ ಒಳಪದರವು ಭ್ರೂಣವನ್ನು ಹಿಡಿದಿಟ್ಟುಕೊಳ್ಳಲು ಬೆಡ್ನ ರೂಪದಲ್ಲಿ ಪ್ರಿಪೇರ್ ಆಗ್ತಾ ಇರುತ್ತೆ. ಪೀರಿಯಡ್ನ ಸಮಯದಲ್ಲಿ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ತೆಳುವಾಗಿರುತ್ತೆ. ಮೆನ್ಸುರೇಷನ್ ಅಂದರೆ ಪೀರಿಯಡ್ ಆದಮೇಲೆ ಇದರ ಥಿಕ್ನೆಸ್ಸು ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓವ್ಯುಲೇಷನ್ ಆದಮೇಲೆ ಇದರ ಥಿಕ್ನೆಸ್ಸು ಜಾಸ್ತಿ ಇರುವಂಥದ್ದು. ಬಿಫೋರ್ ಓವ್ಯುಲೇಷನ್ ಅಂದರೆ ಅಂಡೋತ್ಪತ್ತಿ ಆಗೋಕ್ಕಿಂತ ಮುಂಚೆ ಇದರ ಥಿಕ್ನೆಸ್ ಅರೌಂಡ್ 14 to 15 mm ಇರ್ಬೋದು. ಒಂದು ವೇಳೆ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ಸು ಅಗತ್ಯಕ್ಕಿಂತ ಜಾಸ್ತಿ ಇದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ತವೆ ಅಂತ ಹೇಳೋದಾದರೆ, ಪೀರಿಯಡ್ನ ಸಮಯದಲ್ಲಿ ಹೆವಿ ಬ್ಲೀಡಿಂಗ್ ಆಗುವಂಥದ್ದು ನಾರ್ಮಲ್ಗಿಂತ. ನೆಕ್ಸ್ಟು ತಿಂಗಳಿಗೆ 2 ಬಾರಿ ಕೂಡ ನಿಮಗೆ ಬ್ಲೀಡಿಂಗ್ ಆಗ್ಬೋದು, ಅಥವಾ 21 ದಿನಕ್ಕಿಂತ ಮುಂಚೆನೂ ಕೂಡ ಪೀರಿಯಡ್ ಆಗ್ಬೋದು. ನೆಕ್ಸ್ಟ್ ನಿಮಗೆ ಪೀರಿಯಡ್ ಸಮಯದಲ್ಲಿ ಹೆವಿ ಬ್ಲೀಡಿಂಗ್ ಆಗೋದಲ್ಲದೆ ಮೋರ್ ದೆನ್ 7 days ನಂತರನೂ ಕೂಡ ಕಂಟಿನ್ಯೂಸ್ ಆಗಿ ಬ್ಲೀಡಿಂಗ್ ಆಗ್ತಾನೆ ಇರ್ಬೋದು. ಕೆಲವರಿಗೆ 8 days ಇರ್ಬೋದು, 10 days ಇರ್ಬೋದು, 15 days, ಈ ರೀತಿ ನಿಮಗೆ ಕಂಟಿನ್ಯೂಸ್ ಆಗಿ ಹೆವಿ ಬ್ಲೀಡಿಂಗ್ ಆಗ್ತಾ ಇರ್ಬೋದು. ವಿಪರೀತ ಹೊಟ್ಟೆ ನೋವು, ಸೊಂಟದ ಸುತ್ತಮುತ್ತ ಪೇಯ್ನ್ ಕಾಣಿಸ್ಕೊಳ್ಬೋದು, ಬಂಜೆತನದ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು, ಮತ್ತು ಜಾಸ್ತಿ ಬ್ಲೀಡಿಂಗ್ ಹೋಗ್ತಾ ಇರೋದ್ರಿಂದ ರಕ್ತಹೀನತೆಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಬೋದು. ನೆಕ್ಸ್ಟ್ ಋತುಬಂಧ ಆಗಿದ ನಂತರನೂ ಕೂಡ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು. ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಆಗ್ಬೋದು. 40 ದಿನ ಆದ್ರೂ ಕೂಡ ಕೆಲವರಿಗೆ ಪೀರಿಯಡ್ ಆಗದೇ ಇರ್ಬೋದು, ಮತ್ತು ಕೆಲವರಿಗೆ ಅಮೆನೋರಿಯಾ ಅಂತ ಕರಿತೀವಿ. ಇದೇನಂತ ಹೇಳಿದರೆ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಪೀರಿಯಡೇ ಆಗದೇ ಇರುವಂಥದ್ದು. ಒಂದು ವೇಳೆ ನೀವೇನಾದರೂ ಸ್ಕ್ಯಾನ್ ಮಾಡಿದರೆ ನಿಮ್ಮ ಪೀರಿಯಡ್ ಸೈಕಲ್ನ ಯಾವ ದಿನಗಳಲ್ಲಿ ಮಾಡಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ನಾನು ಮೊದಲೇ ತಿಳಿಸಿದ ಹಾಗೆ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ನ ಸೈಜ್ ಪ್ರತಿ ಹಂತದಲ್ಲೂ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಏಜ್ ಕೂಡ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಪ್ರೌಢಾವಸ್ಥೆಗಿಂತ ಮುಂಚೆ ಏನಾದರೂ ಸ್ಕ್ಯಾನ್ ಮಾಡಿಸಿದ್ರಾ, ಅಥವಾ ಋತುಬಂಧ ಆಗಿರುವಂಥ ಮಹಿಳೆಯರು ಏನಾದರೂ ಸ್ಕ್ಯಾನ್ ಮಾಡಿಸಿದ್ರಾ ಅನ್ನೋದು ಕೂಡ ಇಲ್ಲಿ ಮ್ಯಾಟರ್ ಆಗಿರುತ್ತೆ. ಸಾಮಾನ್ಯವಾಗಿ ಹಾರ್ಮೋನ್ಸ್ಗಳ ಮೇಲೆ ಈ ಒಂದು ಎಂಡೋಮೆಟ್ರಿಯಂನ ಥಿಕ್ನೆಸ್ ಡಿಪೆಂಡ್ ಆಗಿರುತ್ತೆ. ಲೈಕ್ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸ್ಗಳು. ಈ ಒಂದು ಈಸ್ಟ್ರೋಜನ್ನ ಪ್ರಮಾಣ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಈ ಒಂದು ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಎಂಬ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಹಾರ್ಮೋನ್ಸ್ಗಳು ನಿಮ್ಮ ಗರ್ಭಕೋಶದ ಒಳಪದರವನ್ನು ಮೇಂಟೈನ್ ಮಾಡ್ತಾ ಇರುತ್ತೆ. ಅದೇ ರೀತಿ ನೀವು ಒಂದು ವೇಳೆ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದರೆ ಅಥವಾ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂಥ ಸಂದರ್ಭದಲ್ಲಿ ಈ ಹಾರ್ಮೋನ್ಸ್ಗಳ ಪಾತ್ರ ಪ್ರಮುಖವಾಗಿರುತ್ತೆ. ಲೈಕ್ ಇಂಪ್ಲಾಂಟೇಷನ್ ಅಂದರೆ ಗರ್ಭ ನಿಲ್ಲುವಂಥ ಸಂದರ್ಭದಲ್ಲಿ ಇವುಗಳ ಪಾತ್ರ ಪ್ರಮುಖವಾಗಿರುತ್ತೆ. ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವಂಥ ಸಂದರ್ಭದಲ್ಲಿ, ಅಥವಾ ನಿಮಗೆ ಒಂದು ವೇಳೆ ನಿಮ್ಮ ಪ್ರೆಗ್ನೆನ್ಸಿ ಯಶಸ್ವಿಯಾಗಬೇಕಾದ್ರೆ ಇದರ ಥಿಕ್ನೆಸ್ ಅಂದರೆ ಗರ್ಭಕೋಶದ ಒಳಪದರ ಥಿಕ್ನೆಸ್ ಎಬೋವ್ 7 mm ಇರಬೇಕಾಗತ್ತೆ. ಇದಕ್ಕಿಂತ ಕಡಿಮೆ ಇದ್ದರೆ ತುಂಬ ಜನರಲ್ಲಿ ಮಿಸ್ಕ್ಯಾರೇಜ್ ಆಗಲಿಕ್ಕೂ ಕೂಡ ಇದು ಪ್ರಮುಖ ಕಾರಣವಾಗಿರುತ್ತೆ.
ಇವಾಗ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳೋಕ್ಕೆ ಯಾವೆಲ್ಲ ಕಾರಣಗಳಿರ್ತವೆ ಅಂತ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಒಬೇಸಿಟಿ ಇರ್ಬೋದು. ಅಂದರೆ ನೀವು ತುಂಬ ದಪ್ಪವಾಗಿರುವಂಥದ್ದು, PCOD, PCOSನಂಥ ಸಮಸ್ಯೆ ಇರ್ಬೋದು. ನಿಮ್ಮ ಪೀರಿಯಡ್ ಸೈಕಲ್ ಇರ್ರೆಗ್ಯುಲರ್ ಏನಾದರೂ ಇದ್ದರೆ, ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಇರ್ಬೋದು, ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಏನಾದರೂ ಮಾಡಿಸ್ಕೊಂಡಿದ್ರೆ, ಕೆಲವು ಔಷಧಿಗಳ ಸೈಡ್ ಎಫೆಕ್ಟಿಂದ, ಒಂದು ವೇಳೆ ನಿಮಗೆ ಹೈ BP ಅಥವಾ ಹೈ ಶುಗರ್ನ ಸಮಸ್ಯೆ ಏನಾದರೂ ಇದ್ರೂ ಕೂಡ ನಿಮ್ಮ ಗರ್ಭಕೋಶದ ಒಳಪದರ ದಪ್ಪವಾಗಿ ಬೆಳೀಲಿಕ್ಕೆ ಕಾರಣವಾಗ್ಬೋದು. ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಇದ್ದಾಗ ಅಥವಾ ಅಂಡಾಶಯದ ಕ್ಯಾನ್ಸರ್ ಇದ್ದಾಗಲೂ ಕೂಡ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಬೋದು. ಇವಾಗ ಟ್ರೀಟ್ಮೆಂಟ್ನ ಬಗ್ಗೆ ನೋಡ್ತಾ ಹೋಗೋದಾದರೆ, ಫಸ್ಟು ನೀವು ಯಾವ ಕಾರಣಗಳಿಂದ ಈ ಒಂದು ಸಮಸ್ಯೆಯಿಂದ ಬಳಲ್ತಿದ್ದೀರಾ ಅನ್ನೋದು ಕೂಡ ಫೈಂಡ್ ಔಟ್ ಮಾಡ್ಕೋಬೇಕಾಗತ್ತೆ. ಒಂದು ವೇಳೆ ನೀವೇನಾದರೂ ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಎಂಬ ಸಮಸ್ಯೆಯಿಂದ ಬಳಲ್ತಿದ್ರೆ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಡಬೇಕಾಗತ್ತೆ. ಈ ಒಂದು ಸಮಸ್ಯೆಗೆ ಸಾಮಾನ್ಯವಾಗಿ ಕೆಲವೊಂದು ಹಾರ್ಮೋನ್ಸ್ಗಳನ್ನು ಕೊಡಲಾಗುತ್ತೆ. ಈ ಒಂದು ಸಮಸ್ಯೆ ಸಾಮಾನ್ಯವಾಗಿ ಈಸ್ಟ್ರೋಜನ್ನ ಲೆವೆಲ್ ಜಾಸ್ತಿ ಆಗಿರೋದ್ರಿಂದ ಈ ರೀತಿಯ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಪ್ರೊಜೆಸ್ಟ್ರಾನ್ ಎಂಬ ಟ್ಯಾಬ್ಲೆಟ್ಸ್ಗಳನ್ನು ಕೊಡ್ಬೋದು, ಆಯಿಂಟ್ಮೆಂಟ್ಗಳನ್ನು ಕೊಡ್ಬೋದು, ಪ್ಯಾಚಸ್ಗಳನ್ನು ಕೊಡ್ಬೋದು, IUD ಇಂಟ್ರಾಯೂಟ್ರೈನ್ ಡಿವೈಸನ್ನು ಕೂಡ ಹಾಕ್ಬೋದು. ಒಂದು ವೇಳೆ ಪಾಲಿಪ್ ಇದ್ದರೆ ಈ ಒಂದು ಪಾಲಿಪ್ನ ರಿಮೂವ್ ಮಾಡೋದ್ರಿಂದ ನಿಮ್ಮ ಗರ್ಭಕೋಶದ ಒಳಪದರದ ಥಿಕ್ನೆಸ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಒನ್ DNC. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಇನ್ಸ್ಟ್ರೂಮೆಂಟ್ಗಳ ಮೂಲಕ ನಿಮ್ಮ ಗರ್ಭಕೋಶದ ಒಳಗೋಡೆಯನ್ನು ಕೆರೆದು ತೆಗೆಯಲಾಗುತ್ತೆ. ಕೆರೆದು ತೆಗೆದಿರುವಂಥ ಅಂಶವನ್ನು ಬಯೋಪ್ಸಿಗೆ ಕಳಿಸಲಾಗುತ್ತೆ. ಮೇ ಬಿ ಒಂದು ವೇಳೆ ಕ್ಯಾನ್ಸರ್ನ ಅಂಶ ಪತ್ತೆಯಾಗಿದೆಯಾ ಇಲ್ಲ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಬಯೋಪ್ಸಿಗೆ ಕಳಿಸಲಾಗುತ್ತೆ. ಒಂದು ವೇಳೆ ಎಲ್ಲ ರೀತಿಯ ಟ್ರೀಟ್ಮೆಂಟನ್ನು ಮಾಡಿಸಿದ ನಂತರವೂ ಕೂಡ ಯಾವುದೇ ರೀತಿಯ ರಿಲೀಫ್ ಸಿಗ್ತಿಲ್ಲ ಅಂತ ಹೇಳಿದರೆ, ಅಥವಾ ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ಅಂತ ಹೇಳಿದರೆ, ಡಾಕ್ಟರ್ ನಿಮಗೆ ಹಿಸ್ಟರೆಕ್ಟಮಿ ಅಂದರೆ ಸಂಪೂರ್ಣವಾಗಿ ನಿಮ್ಮ ಗರ್ಭಕೋಶವನ್ನು ರಿಮೂವ್ ಮಾಡಲಿಕ್ಕೂ ಕೂಡ ಹೇಳ್ಬೋದು. ಇದಲ್ಲದೆ ನೀವು ಈ ರೀತಿಯ ಸಮಸ್ಯೆಗೆ ಒಳಗಾಗದಿರಲು ಯಾವ ರೀತಿಯ ಮುಂಜಾಗ್ರತೆ ಕ್ರಮಗಳನ್ನು ವಹಿಸ್ಕೋಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ಹೆಲ್ತಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಜಾಸ್ತಿ ವೆಯ್ಟ್ ಇದ್ದರೆ ಅದನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕಾಗುತ್ತೆ. ಲೈಕ್ ಫುಡ್ಡಿಂದ ಇರ್ಬೋದು ಅಥವಾ ಎಕ್ಸಸೈಸ್ನಿಂದನೂ ಕೂಡ ನಿಮ್ಮ ವೆಯ್ಟನ್ನು ಕಡಿಮೆ ಮಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕಾಗುತ್ತೆ. ಜಾಸ್ತಿ ಹಣ್ಣು ತರಕಾರಿಯನ್ನು ಸೇವಿಸಬೇಕಾಗುತ್ತೆ. ಸಂಜೆ ಆದಷ್ಟು ವಾಕ್ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಸ್ಟ್ರೆಸ್ ಫ್ರೀ ಆಗಿರಬೇಕಾಗುತ್ತೆ. ಒಂದು ವೇಳೆ ಹೈ BP ಅಥವಾ ಡಯಾಬಿಟಿಸ್ನಿಂದ ನೀವು ಬಳಲ್ತಿದ್ರೆ ಅದನ್ನು ಕಂಟ್ರೋಲಿಗೆ ತರಲು ನೀವು ಪ್ರಯತ್ನ ಪಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂತಹ ಯಾವುದೇ ರೀತಿಯ ಸಿಂಪ್ಟಮ್ಸ್ಗಳು ನಿಮಗೆ ಕಂಡು ಬಂದಲ್ಲಿ ನೀವು ನೆಗ್ಲೆಕ್ಟ್ ಮಾಡದೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಂಡೋಮೆಟ್ರಿಯಮ್ ಹೈಪರ್ಪ್ಲೇಸಿಯಾ ಅಂದರೆ ಏನು, ಯಾವೆಲ್ಲ ಕಾರಣಗಳಿರ್ತವೆ, ಲಕ್ಷಣಗಳೇನು, ಯಾವೆಲ್ಲ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.